ನಾಯಿ ಕಣ್ಣು, ನರಿ ಕಣ್ಣು, ಆದಿ ಕಣ್ಣು, ಬೀದಿ ಕಣ್ಣು, ನಮ್ಮೆಲ್ಲರ ಕಣ್ಣು ನಿನ್ ಮೇಲೆ ಬೀಳದೆ ಇರ್ಲಿ. ಸ್ವಲ್ಪ ದುಬಾರಿ ಆಯ್ತು ಅನ್ಸಿಲ್ಲ ಬಾವ? ಆ ಛತ್ರಕ್ಕೆ ಸ್ವಲ್ಪ ಜಾಸ್ತಿ ಪೇಮೆಂಟ್ ಮಾಡ್ಬಿಟ್ಲು ಬಾವ. ರೀ ಕಾಫಿ ತರ್ತೀನಿ. ಜಾನಿ ನಿಂಗ್ ಜ್ಯೂಸ್ ತರ್ಲಮ್ಮ? ಬೇಡಮ್ಮ, ಕಾಫಿ ಸಾಕು. ನೋಡ್ದ್ಯಾ ಯಶ, ಮುಂಚೆ ಎಲ್ಲ ಬರೀ ಟೀ ಕೇಳ್ತಿದ್ರು, ಮದ್ವೆ ಸೆಟ್ ಆಗಿದ್ದು ಜ್ಯೂಸ್ ಕೇಳ್ತಿದ್ದಾರೆ. ನೀನು ಹೂವನ್ನಮ್ಮ, ನಿನಗೊಂದು ಮದುವೆ ಫಿಕ್ಸ್ ಮಾಡ್ಬೇಡಣ, ಆಮೇಲೆ ಡೈಲಿ ಜ್ಯೂಸೇ. ಅಯ್ಯೋ ಮಾವ, ಒಂದ್ ಜ್ಯೂಸ್ಗೋಸ್ಕರ ಜೀವನ ಹಾಳು ಮಾಡ್ಕೊಳಕ್ ಆಗತ್ತಾ? ಬೇಡಪ್ಪ, ಎಲ್ರಿಗೂ ಶಕ್ತಿ ಭಾವ ತರ ಹುಡ್ಗ ಸಿಗ್ತಾರ ಹೇಳಿ? ಅಷ್ಟು ರಿಚ್ ಇದ್ರು ಒಂದ್ ಚೂರು ಈಗೋ ಇಲ್ಲ. ನಿಂಗೆ ಯಾವ ಗ್ಯಾಪಲ್ಲಿ ಇದೆಲ್ಲ ಗೊತ್ತಾಯ್ತು? ಆ ಮುದ್ಕಿ ನಾನು ಇಟ್ಕೊಂಡು ಅಷ್ಟು ಟಾರ್ಚರ್ ಮಾಡ್ತಿದ್ರು, ಆಗಾಗ ನೀವೇನೇನ್ ಮಾಡ್ತಿದ್ದೀರಾ ಅಂತ ನೋಡ್ತಾ ಇದ್ದೆ. ಅಂಜನಾ, ಏನ್ ಮಾತಾಡ್ತಾ ಇದೀಯಮ್ಮ? ಅದು ಅಪ್ಪ ತಮಾಷೆಗೆ. ಏನ್ ತಮಾಷೆ? ದೊಡ್ಡವರು ಗೌರವ ಕೊಡ್ಬೇಕು ಅಂತ ಗೊತ್ತಿಲ್ಲ ನಿನಗೆ? ಸಾರಿ ಅಪ್ಪ, ಅದು ಬಾವಾ, ಕೋಪ ಯಾಕೆ ಮಾಡ್ಕೋತೀರಾ? ಕಾಫಿ ಕುಡೀರಿ. ಅವ್ರಮ್ಮ ಏನೇ ಹೇಳ್ತಾ ಇದ್ರು ಭಾವ ಮಾತ್ರ ಜನನಿ ಅಕ್ಕ ಹೇಳಿದಕ್ಕೆಲ್ಲ ಹಾ ಹಾ ಅಂತ ತಲೆ ಆಡಿಸ್ತಿದ್ರು. ಮತ್ತೆ ಹುಡ್ಕೊಟ್ಟವ್ರು ಯಾರು? ಯಾರು? ನೀನಾ? ಅಫ್ಕೋರ್ಸ್, ಹಳ್ಳಿ ಹುಡ್ಗ ಅಂದ ತಕ್ಷಣ ಈ ಸಂಬಂಧ ಸೆಟ್ ಆಗುತ್ತೋ ಇಲ್ವೋ ಅಂತ ಎಲ್ರಿಗೂ ಡೌಟ್ ಇತ್ತು ಇತ್ತಾ. ಆದ್ರೆ ಯಾವಾಗ ನಾನು ಶಕ್ತಿನ ಭೇಟಿ ಮಾಡಿದ್ನೋ ಅವಾಗ್ಲೇ ನಂಗೆ ಗೊತ್ತಾಯ್ತು ಅವ್ರನ್ನ ಹೇಗ್ ಬೇಕಾದ್ರೂ ಹಾಗೆ ನಾವು ಕಸ್ಟಮೈಸ್ ಮಾಡ್ಬೋದು ಅಂತ. ಕಸ್ಟಮೈಸ್ ಅಂದ್ರೆ ಏನಮ್ಮ? ಈಗಿನ ಹುಡುಗಿರ ಮಾತಿಗೆ ಡಿಕ್ಷನರಿಲಿ ಅರ್ಥ ಹುಡುಕ್ಬೇಕಷ್ಟೇ. ಅಂದ್ರೆ ನಮಗ್ ಬೇಕಾದಾಗೆ ಅಂತ. ಈಗ ಇಲ್ದಿರೋ ಹುಡುಗರು ತಮ್ಮ ಹುಡುಗಿಗೋಸ್ಕರ ಹೇಗ್ ಬೇಕಾದ್ರೂ ಬದಲಾಗ್ತಾರೆ. ಅದಕ್ಕೆ ಸ್ಟ್ರಾಂಗ್ ಆಗಿ ನಾನೇ ಜನನಿಗೆ ರೆಕಮೆಂಡ್ ಮಾಡಿದೆ. ಸೊ ಕ್ರೆಡಿಟ್ಸ್ ಎಲ್ಲ ನಂಗೆ ಬರ್ಬೇಕು. ಅದು ಬಿಡಿ, ನಮ್ ಸುಮತಿ ಶ್ಯಾಮ್ ಸುಂದರ್ ಅವರು ಆ ಫ್ಯಾಮಿಲಿ ನಮ್ಗೆ ಸರಿ ಬರುತ್ತೋ ಇಲ್ವೋ, ನಮ್ ಮಗಳ ಜೀವನ ಚೆನ್ನಾಗಿರುತ್ತೋ ಇಲ್ವೋ ಅಂತ ತುಂಬಾ ತಲೆ ಕೆಡ್ಸ್ಕೊಂಡಿದ್ರು. ಇವತ್ತು ಅಳಿಯಂದ್ರೆ ಅಂತ ಕರೆಯೋದೇನು, ಲಿಂಬೆ ಹಣ್ಣು ಕೊಟ್ಟು ಕಳ್ಸೋದೇನು, ದೃಷ್ಟಿ ತೆಗಿಯೋಕ್ ಕೇಳೋದೇನು. ಹೌದು, ಮತ್ತೆ ನೆನ್ನೆವರೆಗೂ ಅವ್ರು ಬೇರೆಯವ್ರ ಮನೆ ಹುಡ್ಗ, ಇವತ್ತಿಂದ ನನ್ನ ಅಳಿಯ. ಕೇರ್ ಮಾಡ್ಲೇಬೇಕು ತಾನೆ. ನಿಜ ಹೇಳ್ತೀನಿ, ಅವ್ರು ತುಂಬಾ ಒಳ್ಳೆ ಹುಡ್ಗ, ತುಂಬಾ ಸರಳ. ಅವ್ರ ಜೊತೆ ಮಾತಾಡಿದ್ಮೇಲೆ ಅವ್ರು ನಮ್ಮನೆ ಹುಡ್ಗ ಅಂತಾನೆ ಅನ್ನಿಸ್ಬಿಟ್ಟ. ಆದ್ರೂ ಅವ್ರಮ್ಮ ಸ್ವಲ್ಪ ಅವರೆಲ್ಲ ಹಳ್ಳಿ ಜನ, ಮನ್ಸಿಗೆ ಅನ್ಸಿದ್ದನ್ನ ಮುಚ್ಚು ಮರೆ ಇಲ್ಲದೆ ಹೇಳ್ತಾರೆ. ಆದ್ರೆ ಮನ್ಸಲ್ಲಿ ಮಾತ್ರ ಏನೂ ಇರಲ್ಲ. ಹೋಗ್ತಾ ಹೋಗ್ತಾ ಆ ಕುಟುಂಬದ ಬಗ್ಗೆ ಅರ್ಥ ಆಗುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನಾನು ಮೊದಲು ಹೇಗೋ ಏನೋ ಅಂತ ಅಂದ್ಕೊಂಡಿದ್ದೆ, ಆದ್ರೆ ಅವರ ಸಮಸ್ಯೆಗೆ ಜನನಿ ಒಂದು ಐಡಿಯಾ ಕೊಟ್ಲಲ್ಲ, ಯಾವುದೇ ಈಗೋ ಇಲ್ಲದೆ ಅದನ್ನ ಅವ್ರು ತಗೊಂಡ್ರು. ಅವಳನ್ನ ಬಾಯಿ ತುಂಬಾ ಹೊಗಳಿದ್ರು. ಆಗ ನನ್ನ ಮನಸ್ಸಿಗೂ ಸಮಾಧಾನ ಆಯ್ತು. ಲಕ್ಷ್ಮಿ ಇರೋ ಕಡೆ ಸರಸ್ವತಿ ಇರಲ್ಲ ಅಂತಾರೆ, ಆದ್ರೆ ಅವ್ರ ಮನೆಯಲ್ಲಿ ಇಬ್ರು ಇದ್ದಾರೆ. ಅವತ್ತು ಸಾಲ್ಗಾರರು ಬಂದು ನನ್ನ ಕೋಳ್ಪಟ್ಟೆ ಹಿಡಿದು ಎಲ್ಲೋ ದುಡ್ಡು ಅಂತ ಎಳೆದಾಡಿದ್ರಲ್ಲ, ಅವತ್ತಾದ ಅವಮಾನ ಅಷ್ಟಿಷ್ಟಲ್ಲ, ಎಲ್ಲ ಮುಗಿದೋಯ್ತು ಅಂತ ಅಂದ್ಕೊಂಡಿದ್ದೆ ಬಾವ. ಆದರೆ ಆ ದುಷ್ಟರಿಗೊಂದು ಧನ್ಯವಾದ ಹೇಳಬೇಕು ಬಾವ. ಅಂತ ಮಹತ್ಕಾರ ಅವ್ರು ಏನ್ ಮಾಡಿದ್ರು ಬಾವ? ನನ್ನ ಮಗಳಿಗೆ ಬರೀ ವಿದ್ಯೆ ಮಾತ್ರ ಸಾಕು ಅಂತ ಅಂದ್ಕೊಂಡಿದ್ದೆ, ಆದರೆ ಆ ದುಷ್ಟರು ಹಣನೂ ಬಹಳ ಮುಖ್ಯ ಅಂತ ಅರ್ಥ ಮಾಡಿಸ್ಬಿಟ್ರು. ನನ್ನ ಅದೃಷ್ಟನೋ ಜನನಿ ಹಣೆ ಬರಹವು, ಅವಳಿಗೆ ನಾಯಕಂತವ್ರ ಕುಟುಂಬ ದಕ್ಕಿತು. ಇನ್ನು ನನ್ನ ಮಗಳ ಭವಿಷ್ಯ ನಾನು ಅಂದ್ಕೊಂಡಿದ್ದಕ್ಕಿಂತಲೂ ಚೆನ್ನಾಗಿರುತ್ತೆ. ಗುಣ, ಯಾಕಪ್ಪ? ಇದೇನ್ ಚಟ್ನಿನ ಉಪ್ಪಿನ ಲಾರಿನ ಇದು?
ಬಾಯಿಗೆ ಇಡಕ್ಕಾಗ್ತಿಲ್ಲ ಇದನ್ನ. ಇಲ್ಲಿ ನೋಡಿ, ಇಲ್ಲಿ ನೋಡ್ರಿ, ತೆಂಗಿನ ತುರಿ ತೇಲಾಡ್ತಿದೆ ಅದರಲ್ಲಿ. ಇದು ಇವಳು ಯಾವಾಗಲೂ ಮಾಡೋ ಚಟ್ನಿನೇ ಅಲ್ವಾ? ಏಯ್, ರುಬ್ಬೋವಾಗಲೇ ಸ್ವಲ್ಪ ಉಪ್ಪು ಹಾಕಿ ರುಬ್ಬೇಕು ಅಂತ ಹೇಳಿಲ್ವಾ ನಿನಗೆ? ಮತ್ತೆ ಸ್ವಲ್ಪನೇ ಉಪ್ಪು ಹಾಕಿದ್ದೆ. ಅಕ್ಕ, ನೀವು ಕೂಡ ಉಪ್ಪು ಹಾಕಿದ್ರಾ? ಕಾಯಿ ತುರಿ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೆ. ಅಯ್ಯೋ, ಅಕ್ಕ ನಿನ್ಗೆ ಹೇಳಿನೇ ಸಾಂಬಾರ್ಗೆ ತರಕಾರಿ ಕಟ್ ಮಾಡಕ್ ಹೋದ್ರಲ್ವಾ? ಹೌದು, ಆದ್ರೆ ಮಿಕ್ಸಿಲ್ ರುಬ್ಬೋವಾಗ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟೆ. ಏನಮ್ಮ, ಮಿಕ್ಸಿಲ್ ರುಬ್ಬಿದ್ಯಾ? ಅದಕ್ಕೆ ನೀರಾಗಿದೆ. ಇಂಥ ದೊಡ್ಡ ಕೆಲಸ ಎಲ್ಲ ಮಾಡೋದಕ್ಕೆ ನಿನ್ಗೆ ಯಾರು ಹೇಳಿದ್ರು? ಗುಣಗೆ ಮಿಕ್ಸಿಲ್ ರುಬ್ಬಿದ್ರೆ ಆಗಲ್ಲ, ಒಳ್ಕಲ್ಲಲ್ಲೇ ರುಬ್ಬೇಕು ಅನ್ನೋದು ಗೊತ್ತಿಲ್ವಾ ನಿನ್ಗೆ? ಅಲ್ಲ ಅತ್ತೆ, ತಿಂಡಿಗೆ ಟೈಮ್ ಆಗೋಗಿತ್ತು, ಎಲ್ರೂ ಕಾಯ್ತಾ ಇದ್ರು. ಮನೆ ಗಂಡಸರಿಗೆ ಅಡಿಗೆ ಮಾಡೋದು ಬಿಟ್ಟು ಬೇರೆ ಏನ್ ದೊಡ್ಡ ಕೆಲಸ ಇದೆಯಾ ನಿಮಗೆ? ನಾಯಿಗೆ ಹೇಳಿದ್ರೆ ನಾಯಿ ತನ್ನ ಬಾಲಕ್ಕೆ ಹೇಳ್ತಂತೆ. ನಿಮ್ ಕೆಲಸ ನೀವು ಮಾಡ್ಕೊಳ್ಳೋದಲ್ವಾ? ಏನ್ ಗರ ಬಡ್ದೋರ್ ತರ ನಿಂತಿದ್ಯಾ? ಹೋಗಿ ಬೇರೆ ಚಟ್ನಿ ಮಾಡ್ಕೊಂಬ. ಹಾ ಅತ್ತೆ. ಏ ಬೇಡ, ನೀನು ಚಟ್ನಿ ರುಬ್ಬೋರು ಕಾಯಕ್ಕಾಗಲ್ಲ ನನಗೆ. ಚಟ್ನಿ ಬಿಡಿ ಹಾಕು. ಪುನ್ನ ತುಪ್ಪ ಅನ್ಕೊಂಡ್ಬಿಟ್ಟಿದ್ದಾಳೆ, ಹಾಕಿ ಸುರಿದು ಬಿಟ್ಟಿದ್ದಾಳೆ. ಶೇಖರ ಅಣ್ಣ, ನಮ್ಮ ಕ್ಲಬ್ ಅಸೋಸಿಯೇಷನ್ ಮೆಂಬರ್ಶಿಪ್ ದುಡ್ಡು ಕಟ್ಟಕ್ಕೆ ಹೇಳಿದೆ ನಿನ್ನಲ್ಲಿ, ಕಟ್ಟಿದ್ಯಾ? ನೋಡ ಚಂದಂಗೆ ಹೇಳಿದ್ದೀನಿ, ಇವತ್ತು ಕಟ್ಬಿಡ್ತಾನೆ. ಅದನ್ನೊಂದು ಬೇಗ ಕಟ್ಟಕ್ಕೆ ಹೇಳು, ಇಲ್ಲಾಂದರೆ ವಿಕ್ರಾಂತ್ ಗ್ರೂಪ್ ಅವ್ರು ನಮ್ಮ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ. ಅವ್ರ ವಿಷಯದಲ್ಲಿ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು, ಅವ್ರಿಗಿಂತ 2 ಹೆಜ್ಜೆ ಮುಂದಿರಬೇಕು ಕೂಡ. ಯಾವುದೇ ಕಾರಣಕ್ಕೂ ಅವ್ರು ನಮ್ಮ ಬಗ್ಗೆ ಆಡ್ಕೊಳ್ಳೋಂಗೆ ಆಗಬಾರ್ದು, ಅದಕ್ಕಿಂತ ಕಾಯ್ತಾ ಇರ್ತವೆ ನನ್ನ ಮಕ್ಕಳು. ಅಣ್ಣ, ಅದು ಏನು? ಅವ್ರು ಈಗಾಗಲೇ ನಮ್ಮ ಬಗ್ಗೆ ಆಡ್ಕೊಳಕ್ ಶುರು ಮಾಡಿದಾರಣ್ಣ. ಯಾವುದ್ರ ಬಗ್ಗೆ? ಅದು ಹೇಳು, ಏನು ಹೇಳ್ದ? ದೊಡ್ಡವನೇ, ತಿನ್ನೋ ಆಗಿದೆಲ್ಲ ಯಾಕಪ್ಪ? ಅಮ್ಮ ನೀನು ಸುಮ್ಮನಿರು, ನೀನು ಹೇಳೋ. ಅದೇ ಅಣ್ಣ, ನಾವು ಬೆಂಗಳೂರು ಸಂಬಂಧ ಮಾಡ್ತಾ ಇದೀವಲ್ಲ, ಆ ವಿಷಯ ಅವ್ರಿಗೆ ಗೊತ್ತಾಗಿದೆ. ಅದಕ್ಕೆ ಅವರು ಇವ್ರಿಗೆ ಎಲ್ಲಿ ರಾಜ್ ಕುಟುಂಬದ ಹೆಣ್ಣು ಸಿಗತ್ತೆ, ಎಲ್ಲೂ ಸಿಗದೇನೆ ಬಡವ್ರ ಮನೆ ಹುಡುಗಿನ ತಂದು ಮದುವೆ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ಗೇಲಿ ಮಾಡ್ಕೊಂಡು ನಗ್ತಾ ಇದಾರಂತೆ. ಅವನು ಹೇಳೋದು ಸರಿ ತಾನೆ. ಇಲ್ಲೆಲ್ಲೂ ಹುಡುಗಿ ಸಿಗದೆ ಸೀಮೆಗಿಲ್ದಿರೋ ಹುಡುಗಿನ ಅಲ್ಲೆಲ್ಲಿಂದಲೋ ತರ್ತಿದ್ಯಾ? ನೀನು ಸುಮ್ಮನೆ ಇರಮ್ಮ. ಅವನು ಏನು ಬೇಕಾದ್ರೂ ಹೇಳ್ಕೊಳ್ಳಿ, ನನಗೆ ಗೊತ್ತು ಅವನನ್ನು ಎಲ್ಲಿ ಹಿಡಿಬೇಕು, ಎಲ್ಲಿ ಹೊಡಿಬೇಕು ಅಂತ ನಂಗೆ ಗೊತ್ತು. ನಾನು ತಿನ್ನು. ಸರಿ ಅಣ್ಣ. ಹೇಳ್ಕ, ಇನ್ನೊಂದು 4 ಇಡ್ಲಿ ಹಾಕು, ಚೆನ್ನಾಗಿ ತಿಂದು ತಯಾರಾಗ್ಲಿ ನಮ್ಮ ಮದುವೆ ಗಂಡು. ಅಲ್ಲಿ ಬೆಂಗಳೂರಲ್ಲಿ ನಗ್ತಾ ನಗ್ತಾ ಮಾತಾಡ್ತಿದ್ದೆ, ಇಲ್ಲೇನು ಕಲ್ತಾರ ಕೂತ್ಕೊಂಡ್ಬಿಟ್ಟೆ? ಹಾಗೇನಿಲ್ಲ ಅಣ್ಣ. ತಿನ್ನು, ಗಟ್ಟಿಯಾಗೋ. ಬೆಂಗಳೂರು ಹುಡುಗಿ ಕಾಲ್ ಮಾಡ್ತಾಳೆ, ಅವಳ ಜೊತೆ ಮಾಡೋ ಕೆಲಸ ಎಲ್ಲ ಬಿಟ್ಟು ನಿಂತ್ಕೊಂಡು ಗಂಟೆ ಗಟ್ಟಲೆ ಮಾತಾಡೋಕ್ಕೆ ಶಕ್ತಿ ಬೇಕಲ್ಲ. ತಿನ್ನು. ಅಷ್ಟೇ ಅಲ್ಲಡ,
ಇನ್ನು ಮಾತು ಬರ್ದೇ ಇರೋ ಮಗುಗೆ ಮದುವೆ ಮಾಡಿಸ್ತಾ ಇದ್ರಲ್ಲ ಅಂತ ಹೊರಗಡೆ ನಮಗೆ ಕೇಳ್ತಾ ಇದ್ದಾರೆ. ಯಾರು ಇವನ ಮಾತು ಬರ್ದಿರೋ ಮಗುನ? ನಾನು ಹಾಗೆ ಅನ್ಕೊಂಡಿದ್ದೆ. ಯಾವಾಗ ಬೆಂಗಳೂರು ಗಾಳಿ ಬೀಸ್ತೋ ಹಾಳಾಗ್ಬಿಟ್ಟ. ಮರ್ಗಿಣಿ ಜೊತೆ ಆಡಿ ಅರ್ಗಿಣಿನೂ ಕೆಡ್ತಂತೆ. ಹಾಗಾಯ್ತು ಇವನ್ ಕತೆ. ದೊಡ್ಡವನೇ, ನೀನು ಇದನ್ನೆಲ್ಲ ನೋಡ್ಕೊಂಡು ಬಾಯಿ ಮುಚ್ಕೊಂಡು ಕೂತಿರು. ನಿಂದೇ ಒಂದು ಗಾದೆ ಮಾತಿದೆಯಲ್ಲಮ್ಮ, ಹೊಸ ಹೆಂಡತಿ ಹಳೆ ಚಪ್ಪಲಿ ಎರಡೂ ಕಚ್ಚಲ್ಲ ಅಂತ. ಇವಾಗ ಹಿಂಗೆ ಹೋಗ್ತಾ ಹೋಗ್ತಾ ಎಲ್ಲವೂ ಸರಿ ಆಗುತ್ತೆ. ಕಾಲ ಎಲ್ಲವನ್ನೂ ಬದಲಾಯಿಸುತ್ತಮ್ಮ. ಗುಡಿಸಿದ ಮೇಲೆ ಕಸ ಇರಬಾರ್ದು, ಬಡಿಸಿದ ಮೇಲೆ ಹಸಿವಿರಬಾರ್ದು. ಹಂಗೇನೆ ಈ ಗುಣ ನಿರ್ಧಾರ ಮಾಡಿದ ಮೇಲೆ ಅನುಮಾನ ಇರಬಾರ್ದು. ಏಯ್, ಏನೇ ನೋಡ್ತಾ ನಿಂತಿದೀಯಾ? ಇಲ್ಲೇನು ಸೀರಿಯಲ್ ನಡೀತಿದೆ? ದೊಡ್ಡವ್ರು ಹೇಳಿದ್ ಕೇಳಿಸ್ಲಿಲ್ವಾ? ಬಡ್ಸದ್ಮೇಲೆ ಹಸಿವಿರ್ಬಾರ್ದು ಅಂತ. ಹೋಗು, ಒಳಗ್ ಹೋಗಿ 2 ದೋಸೆ ತಗೊಂಬಾ. ಕಾವ್ಲಿ ಇಟ್ಟಿದ್ದೀನತ್ತೆ. ಆ ಕಾವಲಿ ತಂದು ನಿನ್ ತಲೆ ಮೇಲೆ ಇಟ್ಕೋ. ಅಲ್ಲಿ ಕಾವಲಿ ಇಟ್ಟು ಇಲ್ಲೇನೆ ಮಾಡ್ತಿದ್ಯಾ? ಹೋಗು, ಹೋಗಿ ದೋಸೆ ತಗೊಂಬಾ. ಅಯ್ಯೋ ಬೇಡಮ್ಮ, ನೀನು ಹೋಗಿ ದೋಸೆ ತರುವಷ್ಟರಲ್ಲಿ ನನ್ನ ಕೈ ಒಣಗುತ್ತೆ. ತುಂಬ ಕೆಲಸ ಇದೆ, ನಾನು ಹೋಗ್ಬೇಕು. ಏನು ಅಂದರೆ ಚಟ್ನಿ ಪುಡಿ ಚೆನ್ನಾಗಿದೆಯಾ? ಅದೇ ಚಟ್ನಿ ಪುಡಿ ಚೆನ್ನಾಗಿದೆಯಾ ಅಂತ. ಚೆನ್ನಾಗಿದೆ. ಯಾಕಮ್ಮ? ಮನೇಲಿ ಮಾಡಿರೋ ಚಟ್ನಿ ಪುಡಿ ತಾನೆ, ಅದ್ರಲ್ಲಿ ಚೆನ್ನಾಗಿದೆಯಾ ಅಂತ ಕೇಳೋಕೇನಿದೆ? ಇಲ್ಲ ಅತ್ತೆ, ಖಾರ ಎಲ್ಲ ಕರೆಕ್ಟಾಗಿ. ಅಮ್ಮ ನೀನಿರು, ಅವಳಿಗೇನೋ ಕೇಳಬೇಕಾಗಿದೆ, ಅದಕ್ಕೆ ಪೀಠಿಕೆ ಆಗ್ತಾ ಇದ್ದಾಳೆ. ಏನು ಹೇಳು? ಅಲ್ಲ ರೀ, ಶಕ್ತಿ ಹಾಲೋ ಬ್ಲಾಕಲ್ಲಿ ಕೆಲಸ ಮಾಡ್ತಾ ಇದ್ದಾನಲ್ವಾ? ಹೌದು. ಅಲ್ಲಿ ಸಿಮೆಂಟು, ಧೂಳು, ಬಿಸಿಲು ಎಲ್ಲ ತುಂಬ ಇರುತ್ತೆ. ಅವನಿಗೆ ಮದುವೆ ಮಾಡಿಸ್ತಿದ್ದೀವಿ. ಅವನು ಈ ಥರ ಧೂಳು ಬಿಸಿಲಲ್ಲಿ ಕೆಲಸ ಮಾಡಿದ್ರೆ ಸ್ವರ್ಗೋಗ್ತಾನೆ ರೀ. ಮದುವೆ ದಿನ ತುಂಬ ಡಲ್ಲಾಗಿ ಕಾಣಿಸ್ತಾನೆ. ಅದಕ್ಕೆ ಏನ್ ಹೇಳೋಕ್ ಹೊರಟಿದೀಯೇ? ಸರಿಯಾಗಿ ಹೇಳು. ಅದು ಶಕ್ತಿಗೆ ಬೇರೆ ಏನಾದರೂ ಕೆಲಸ, ಆಫೀಸಲ್ಲಿ ಒಳಗಡೆ ಕೂತ್ಕೊಂಡು ಮಾಡೋ ಥರದ್ದು. ನಮ್ಮ ಶೋರೂಮಲ್ಲಿ ಏನೇ ಬಾಯಿ ತುಂಬಾ ದೊಡ್ಡದಾಗಿ ಹೋಗಿದೆ? ನೆಟ್ಗೊಂದು ಚಟ್ನಿ ಮಾಡೋಕ್ಕೂ ಬರಲ್ಲ, ಯಾರಿಗೇನು ಕೆಲಸ ಕೊಡಬೇಕು ಅಂತ ನೀ ನನ್ನ ಮಗನಿಗೆ ಹೇಳ್ಕೊಡ್ತೀಯಾ? ನಿನ್ನೆ ನಿಶ್ಚಿತಾರ್ಥದಲ್ಲಿ ಆ ಬೆಂಗಳೂರು ಹುಡುಗಿಗೆ ಮಾತಾಡೋದಕ್ಕೆ ಬಿಟ್ಟೆ ನೋಡು, ಆಗ್ಲಿಂದ ಇವೆಲ್ಲ ಬಾಲ ಬಿಚ್ತಿವೆ. ಎಲ್ಲರೂ ಬಂದು ಸಲಹೆ ಕೊಡೋಕೆ ಶುರು ಮಾಡಿಬಿಟ್ರು. ರೀ ಅಣ್ಣ ಅಣ್ಣ, ಏನಣ್ಣ ಇದು? ಏ ಗುಣ, ಯಾಕೋ
ಸಾಕಮ್ಮ, ಹೊಟ್ಟೆ ತುಂಬಿತು. ಯಾಕಪ್ಪ? ಅಣ್ಣ ಗುಣ ನಿಂತ್ಕೊಳ್ಳೋ. ಈಶ್ವರಿ, ಹಾ ನೀನಾಗಿ ಈ ಮಾತನ್ನು ಕೇಳಿದ್ಯಾ ಅಥವಾ ಈ ತರ ಕೇಳಿ ಅಂತ ನಿಂಗೆ ಬೇರೆ ಯಾರಾದ್ರೂ ಹೇಳಿದ್ರೆ? ಬಾಬಾ, ಇದನ್ನ ಅಕ್ಕ ಅವ್ರಿಗೋಸ್ಕರ ಕೇಳ್ತಾ ಇಲ್ಲ ಬಾಬಾ. ಅದೇನಂದ್ರೆ ಅದಕ್ಕೆ ಅವಳೇನೋ ಮಾತಾಡ್ಬೇಕು ಅಂತಿದ್ದಾಳಲ್ವಾ, ಮಾತಾಡ್ಲಿ ಬಿಡಿ. ರೇಣುಕ, ನೀನ್ ಮಾತಾಡು. ಬಾಬಾ, ಅದು ನಮ್ಮ ಶಕ್ತಿ ತುಂಬ ದಿವಸದಿಂದ ಅಲ್ಲಿ ಮಣ್ಣು ಧೂಳಲ್ಲಿ ಕೆಲಸ ಮಾಡ್ತಿದ್ದಾನೆ. ಅವನಿವಾಗ ಚೆನ್ನಾಗಿ ಕೆಲಸ ಕಲ್ತಿದ್ದಾನೆ ಬಾಬಾ. ಅವನಿಗೆ ಯಾವುದಾದ್ರೂ ಮ್ಯಾನೇಜರ್ ಪೋಸ್ಟ್ ಇದ್ರೆ ಕೊಡಿಸ್ಬೋದಲ್ವಾ ಅಂತ ಜನನಿನೇ ಅಕ್ಕನ ಹತ್ರ ಕೇಳಕ್ಕೆ ಹೇಳಿದ್ಲು ಬಾಬಾ. ಅದು ಅವಳು ಮಾಡಿದ ತಪ್ಪೆ ಪಾಪ. ಅವನ ಮೇಲಿನ ಪ್ರೀತಿಯಿಂದ ಹೇಳಿದಾಳೆ. ಅವಳಿನ ಚಿಕ್ಕ ಹುಡುಗಿ ಬಾಬಾ, ಪಾಪ ಅವಳಿಗಿನ ನಮ್ಮನೆ ಪರಿಸ್ಥಿತಿ ಗೊತ್ತಿಲ್ಲ. ನೀವೇನು ಅಂದ್ಕೊಳಕ್ಕೆ ಹೋಗ್ಬೇಡಿ. ಓಹ್, ಅವಳು ಹೇಳಿದ್ದ ಇದನ್ನೆಲ್ಲ. ಇವತ್ತು ಸಲಹೆ ಕೊಡ್ತೀವಿ ಅಂತ ಮಾತಾಡ್ತಾರೆ, ನಾಳೆ ಬಂದು ನಮ್ಮ ತಲೆ ಮೇಲೆ ಹತ್ತು ಕೂರ್ತಾರೆ ಅಲ್ವೋ? ನಾವು ಹೇಗೆ ಬದುಕಬೇಕು ಅಂತ ಅವಳು ಹೇಳಿ ತಿಳ್ಕೊಬೇಕಾ ನಾವು? ಅಮ್ಮ, ಆ ಹುಡುಗಿ ಮಾತು ಬಿಟ್ಟಾಕು. ತಾನು ಮಾಡ್ತಿರೋ ಕೆಲಸ ಕೀಳಾಗಿದೆ ಅಂತ ನಮ್ಮವ್ರಿಗೆ ಅನಿಸ್ಬಿಟ್ಟಿದೆಯಲ್ಲ, ಅದು ಸಮಸ್ಯೆ ಆಗಿರೋದು. ಇಲ್ಲ ಅಣ್ಣ, ಹಾಗೇನಿಲ್ಲ. ಅಮ್ಮ ಶಕ್ತಿ, ಬಿಸ್ನೆಸ್ಸಲ್ಲಿ ನಾನು ಇಷ್ಟು ಹೇಗೆ ಮೇಲ್ ಬಂದೆ ಅಂತ ಗೊತ್ತಾ ನಿನಗೆ? ಕೂತಲ್ಲಿಂದಲೇ ಎದುರುಗಡೆ ಇರೋ 10 ಜನರನ್ನು ಗಮನಿಸ್ತೀನಿ ನಾನು. ಆದರೆ ನಾನು ಗಮನಿಸಿದ್ದೀನಿ ಅಂತ ಅವ್ರಿಗೆ ಗೊತ್ತಿರಲ್ಲ. ನಿನ್ನತ್ತಿಗೆ ನಿಧಾನವಾಗಿ ವಿಷಯ ಶುರು ಮಾಡಿದಾಗಲೇ ನಾನು ನಿನ್ನನ್ನು ಗಮನಿಸಿದೆ. ಆ ಹುಡುಗಿ ಹೊರಗಡೆ ಅವಳು ಈ ಕುಟುಂಬದ ಬಗ್ಗೆ ಏನೂ ಗೊತ್ತಿಲ್ಲದೆ ಏನೋ ನಿನ್ನಲ್ಲಿ ಕೇಳಿದಾಳೆ. ಆದರೆ ನೀನು ಇಲ್ಲೇ ಹುಟ್ಟಿ ಬೆಳೆದವನಲ್ವಾ? ನಮ್ಮ ಕುಟುಂಬದ ಬಗ್ಗೆ ನಿಂಗೆ ಗೊತ್ತಲ್ವಾ? ಆದರೂ ಏನೋ ಗೊತ್ತಿಲ್ಲದಿರೋ ಥರ ಇದ್ದೀನಲ್ವ ನೀನು? ಏನೋ 4 ದಿನ ಕಲ್ಲು ಮಣ್ಣು ಧೂಳಲ್ಲಿ ಕೆಲಸ ಮಾಡಿದ ಕೂಡಲೇ ನಿಂಗೆ ಅದು ಅವಮಾನ ಆಗೋಯ್ತಲ್ಲ. ಹರಿದೋಗಿರೋ ಬನಿಯನ್ನು ಹರಿದೋಗಿರೋ ಚಪ್ಪಲಿ ಹಾಕೊಂಡು ಸಪ್ಲೈಯರ್ ಕೆಲಸ ಮಾಡಿದ್ದೀನಿ ಕಡೆ ನಾನು. ಇಲ್ಲ ಅಣ್ಣ, ನಾನು ಯಾವತ್ತೂ ಹಾಗೆ ಅನ್ಕೊಂಡಿಲ್ಲ. ಬೇಡಪ್ಪ, ಇನ್ನು ಮುಂದಕ್ಕೆ ನೀನು ಆ ಕೆಲಸಕ್ಕೆ ಹೋಗಬಾರ್ದು. ಅಣ್ಣ, ಅವನು ಹೋಗಿಲ್ಲ ಅಂದ್ರೆ ಏನಂತೆ, ನಾನು ಹೋಗ್ತೀನಿ ಬಿಡೋಣ. ಯಾರು ಹೋಗೋದು ಬೇಡ ಅಂದೆ ತಾರ ನಾನು. ಯಾಕೆ ಹೇಳಿದ ಅರ್ಥ ಆಗಲ್ವಾ? ಇವತ್ತು ನಾವು ತಿನ್ನೋ ಅನ್ನ, ಇರೋ ಮನೆ ಬರ್ರಂತ ಹೋಗ್ಬಿಡ್ತೀವಲ್ಲ, ಬಣ್ಣ ಬಣ್ಣದ ಕಾರುಗಳು, ಅದೆಲ್ಲ ಬಂದಿರೋದು ಅದೇ ಕಲ್ಲು ಮಣ್ಣು ಧೂಳಿಂದ. ಅದೇ ನೆನ್ಪಿಟ್ಕೋಬೇಕೆಲ್ರು. ಒಂದು ಕಾಲದಲ್ಲಿ ಹೋಟ್ಲಲ್ಲಿ ತಟ್ಟೆ ತೊಳಿಬೇಕಾದ್ರೆ ನಿಮ್ಗೆಲ್ಲ ಒಂದು ತೊತ್ತಿನ ಊಟಕ್ಕೋಸ್ಕರ ಪರದಾಡ್ತಿದ್ದೆ. ಅಷ್ಟು ಕಷ್ಟ ಇತ್ತು. ಹೀಗೆ ಇದ್ರೆ ನನ್ನ ತಮ್ಮಂದ್ರಿಗೆ ಹೊಟ್ಟೆ ತುಂಬಿಸಕ್ಕಾಗಲ್ಲ, ಅವ್ರಿಗೊಂದು ಒಳ್ಳೆ ಶಿಕ್ಷಣ ಕೊಡಕ್ಕಾಗಲ್ಲ ಅಂತ ಒದ್ದಾಡ್ತಿದ್ದೆ ನಾನು. ಯಾರದ್ದೋ ಕಾಲು ಹಿಡ್ಕೊಂಡು ಸಹಾಯ ಕೇಳಿದೆ. ಎಲ್ಲರೂ ಕೈ ಎತ್ತಿದ್ರು. ಆಗ ನನ್ನ ಕೈ ಹಿಡಿದಿದ್ದು ಇದೇ ಕಲ್ಲು ಮಣ್ಣು ಧೂಳು. ಅವತ್ತು ಕವಡೆ ಕಾಸಿಲ್ದಿರೋ ಗುಣಶೇಖರನ ಇವತ್ತು ಕೋಟ್ಯಾಧೀಶ್ವರ ಗುಣಶೇಖರ ಮಾಡಿದ್ದು ಇದೇ ಕಲ್ಲು ಮಣ್ಣು ಧೂಳು ಕಂಡ್ರು. ನಾನು ಮಾಡಿದ್ದನ್ನ ನನ್ನ ತಮ್ಮಂದ್ರು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಇವನನ್ನ ಅಲ್ಲಿ ಕಳಿಸ್ಕೊಟ್ಬಿಟ್ಟೆ. ಇವನ್ಗದು ಅವಮಾನ ಅಂತ ಅನಿಸ್ಬಿಡ್ತು. ಇನ್ನು ಮೇಲೆ ನೀನು ಅಂತ ಕಡೆ ತಲೆ ಹಾಕಿ ಕೂಡ ಮಲಗಬಾರ್ದು. ಅಣ್ಣ, ನಾನು ಹೇಳಿದ ಅರ್ಥದಲ್ಲ. ಹೋಗಬೇಡ ಅಂತಂದೆ ಅಷ್ಟೇ. ಅಣ್ಣ, ಹೋಗ್ಲಿ ಬಿಡೋಣ, ಕೋಪ ಮಾಡ್ಕೋಬೇಡ. ಅವನು ಹೋಗ್ಲಿಲ್ಲ ಅಂದ್ರೆ ನಾನು ಹೋಗ್ತೀನಿ ಅಂತ ಹೇಳಿದ್ನಲ್ವಾ? ನೀನು ಹೋಗ್ತೀನಿ ಅಂತಂದ್ರೆ ನಿನ್ನ ಹೆಂಡತಿ ಬಿಡ್ತಾಳೇನೋ?
ಪಾಪ ನನ್ನ ಗಂಡ ಅಲ್ಲಿ ಕಲ್ಲು ಮಣ್ಣು ಧೂಳಲ್ಲಿ ಕಷ್ಟ ಪಡ್ತಿದ್ದಾನೆ, ಈ ಅಪ್ಪ ನೋಡಿದ್ರೆ AC ಕಾರಲ್ಲಿ ಜಮ್ ಅಂತ ಹೋಗ್ಬಿಡ್ತಾನೆ ಅಂತ ಅವಳನ್ನಲ್ವಾ? ಅಯ್ಯೋ ಬಾಬಾ, ನಾನು ಯಾವತ್ತೂ ಹಂಗೆಲ್ಲ ಹೇಳಲ್ಲ ಬಾಬಾ. ಅಯ್ಯೋ ಬಿಡಮ್ಮ, ಸಾಕಮ್ಮ, ಬಿಡು, ಮಾತಾಡ್ಬೇಡ, ಸಾಕು ಸಾಕು, ಎಲ್ಲ ಮುಗಿದೋಯ್ತು ಇವತ್ತಿಗೆ, ಎಲ್ಲ ಮುಗಿದೋಯ್ತು. ಈ ಗುಣಶೇಖರ ನಾಯ್ಕ ಯಾರನ್ನೂ ನಂಬಿಲ್ಲ. ನಾನು ನಂಬಿರೋದು ನನ್ನ ಶ್ರಮ, ನನ್ನ ಕೆಲಸನ ಮಾತ್ರ. ಯಾರು ನನ್ನ ಕೈ ಬಿಟ್ರು ನನ್ನ ಶ್ರಮ ನನ್ನ ಕೈ ಬಿಡಲ್ಲ. ನಾನು ನೋಡ್ಕೋತೀನಿ ಬಿಡಿ. ಶೇಖರ, ಮಹೇಂದ್ರನಿಗೆ ಫೋನ್ ಮಾಡಿಬಿಟ್ಟು ನಾಳೆ ಶಕ್ತಿ ಬರ್ತಿದ್ದಾನೆ, ಅಲ್ಲ ಶಕ್ತಿ ಸಾರ್ ಬರ್ತಿದ್ದಾರೆ, ಅವ್ರಿಗೊಂದು AC ರೂಮ್ ರೆಡಿ ಮಾಡಿಕೊಡ್ಬೇಕಂತೆ ಅಂತ ಹೇಳು. ಹೇಳ್ತೀಯಲ್ಲ? ಸರಿ.